ಸೇವೆ, ಕನ್ನಡವನ್ನು ಪಾರ ಸೇವೆ ಮಾಡಕ್ಕೆ ಅಂತ ಹೊರಟಿರುವಂತ ಎಲ್ಲ ಕನ್ನಡಿಗರಿಗೆ ನಾನು ನಿಜವಾಗ್ಲೂ ಪೂರ್ವಕ ಧನ್ಯವಾದಗಳನ್ನ ಹೇಳ್ತೇನೆ. ಇದು ಸಂತೋಷದ ಸಂಗತಿ. ದುಃಖದ ಸಂಗತಿ ಏನ್ ಗೊತ್ತಾ, ಇಂತಹ ಒಂದು ದೊಡ್ಡ ಕಾರ್ಯಕ್ರಮ ಆಯೋಜಿಸಿದ್ದಾರೆ, ನಮ್ಗೆ ಆ ಯೋಗ್ಯತೆಗಳಿಲ್ಲ. ಈ ಚೇರ್ಗಳು ನೋಡಿದ್ರೆ ಇಲ್ಲಿ ಬಹಳಷ್ಟು ಜನ ಬೇರೆ ಊರಿಂದ ಬಂದಿರೋದಿಲ್ಲ. ಪೂಜ್ಯ ಗುರುಗಳನ್ನ ಒಳಗೊಂಡಂತೆ ನಾನು ಬೆಂಗಳೂರಿಂದ ಬಂದಿದ್ದೀನಿ. ಬೆಂಗಳೂರಿಂದ ಬಂದಿರತಕ್ಕಂಥ ಬಹಳಷ್ಟು ಜನ ಇಲ್ಲಿದ್ದಾರೆ. ಬೆಳಗಾವಿಯಿಂದ, ನಾಡಿನ ಗಡಿ ಪ್ರದೇಶಗಳಿಂದ ಬಂದಿದ್ದಾರೆ. ಆದ್ರೆ ಬೆರಳೆಣಿಕೆಯಷ್ಟು ಜನ ಮಾತ್ರ ಇಲ್ಲಿಯವರು ಸ್ಥಳೀಯರು ಕಾಣಿಸ್ತಾ ಇದ್ರು. ನಿಜವಾಗ್ಲೂ ನಾಚಿಕೆ ಪಡಬೇಕಾದಂತ ವಿಷಯ ಇದು ಅನ್ಕೋತೀನಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಾನು ಮನಸ್ಸು ನೊಂದು ಹೇಳ್ತಾ ಇದ್ದೀನಿ, ಸತ್ಯವಾದ ನನ್ನ ಮನಸ್ಸು ನೊಂದು ಹೇಳ್ತಾ ಇದ್ದೀನಿ. ಇಂಥ ಒಂದು ಕನ್ನಡ ಸೇವೆ, ಕನ್ನಡಿಗರಾಗಿ ನಾವು ಆ ತಾಯಿ ಭುವನೇಶ್ವರಿ ಆಶೀರ್ವಾದ ಪದ ಬೇಡಬೇಕು. ನನ್ನ ಅಕ್ಕ ತಂಗಿಯರು ಇಷ್ಟು ಜನ ಸೇರಿದ್ದಾರೆ ಇಲ್ಲಿ, ಅವರೆಲ್ಲರೂ ನೋಡೋದು ಖುಷಿ ಆಗುತ್ತೆ. ಕೆಲಸ ಪ್ರತಿಯೊಬ್ಬರಿಗೂ ಇರುತ್ತೆ. ನಾನು ಕೂಡ ಇವತ್ತು ಶೂಟಿಂಗ್ ಬಿಟ್ಟು ಬಂದಿದ್ದೀನಿ. ನಮ್ಮ ಕಾತ್ಯಾಯನಿಯವರು ಹೇಳ್ತಾ ಇದ್ರು, ಯಾಕೆ ನಾನು ಇವತ್ತು 600 ಸಿನಿಮಾಗಳಲ್ಲಿ ಮಾಡಿದ್ದೀನಿ, 10,000ಕ್ಕಿಂತ ಹೆಚ್ಚು ಎಪಿಸೋಡ್ ಧಾರಾವಾಹಿಗಳಲ್ಲಿ ಮಾಡಿದ್ದೀನಿ. ಇದು ಯಾವುದು ನನ್ನ ಸಾಧನೆ ಅಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನನ್ನ ಸಾಧನೆ ಶೂನ್ಯ, ಯಾವುದು ಅಲ್ಲ. ಅದು ನನ್ನ ಹೊಟ್ಟೆ ಪಾಡು ಮಾಡ್ತಾ ಇರೋದು. ಆದರೆ ಎಲ್ಲ ಕನ್ನಡಿಗರ ಆಶೀರ್ವಾದ, ತಾಯಿ ಭುವನೇಶ್ವರಿ ಕೃಪೆಯಿಂದ ನಾನು ಇವತ್ತು ಒಬ್ಬ ಕಲಾವಿದ ಅಂತ ಅನಿಸ್ಕೊಂಡಿದ್ದೀನಿ. ನಾನೊಬ್ಬ ಕನ್ನಡದ ಕಲಾವಿದ ಅಂತ ಅನ್ನಿಸ್ಕೊಂಡಿದ್ದಕ್ಕೆ ಆ ಒಂದು ಪ್ರೀತಿಗೆ ನನ್ನನ್ನು ಈ ವೇದಿಕೆ ಕರೆದಿದ್ದಾರೆ. ಆ ಪ್ರೀತಿಗೆ ನಾನು ಚಿರಋಣಿಯಾಗಿರಬೇಕು. ದಯಮಾಡಿ ಬಂಧುಗಳೇ, ನಾನು ಕೂಡ ನಮ್ಮ ಸತೀಶ್ ಅವರೀಗ ಹೇಳಿದ್ರು, ನಾನು ಅರೆಸ್ಟ್ ಆಗಿದ್ದೀನಿ, ಕೇಸ್ ಇದೆ, ಅವೆಲ್ಲ ಹೇಳಿದ್ರು. ನಿಜ, ಹೋರಾಟಕ್ಕೆ ಮುಂದೆ ಹೋದಾಗ ಇವೆಲ್ಲ ಅನುಭವಿಸ್ಬೇಕಾಗುತ್ತೆ. ಅದು ಶತಸಿದ್ಧ. ನಾನು ಕೂಡ 40 ವರ್ಷಗಳ ಹಿಂದೆನೆ ಕನ್ನಡದ ಹೋರಾಟದಲ್ಲಿ ಭಾಗಿಯಾಗಿ ನಾನು ಕೂಡ ಅರೆಸ್ಟ್ ಆದಂಥವ್ರು. ಬೆಂಗಳೂರಿನಲ್ಲಿ ಇವ್ರಿಗೆಲ್ಲ ಗೊತ್ತು, ಎಸ್ಕಾಪ್ಸ್ ಅಂತ ಒಂದು ಫ್ಯಾಕ್ಟರಿ ಇದೆ, ಯಲಹಂಕದಲ್ಲಿ ಇತ್ತು, ಈಗ ಬೇರೆ ಚೇಂಜ್ ಆಗಿದೆ. ನಾವು ಕನ್ನಡ ಸಂಘಟನೆ ಮಾಡಿಕೊಂಡು ಹೋರಾಟ ಮಾಡ್ತಾ ಇದ್ವಿ. ಆದ್ರೂ ಕೂಡ ನಾನು ಎಷ್ಟು ಬಲಿಪಶು ಆದ ಅಂದ್ರೆ, ಈ ಕನ್ನಡ ಸಂಘಕ್ಕೆ ನಾನು ಹೋರಾಟದಲ್ಲಿ ಹೋದಾಗ ನನ್ನ ಬಾಸ್ ಒಬ್ಬ ಹಿಂದಿಯವನಿದ್ದ. ನಾನು ಕನ್ನಡದ ಹೋರಾಟದಲ್ಲಿ ಭಾಗವಹಿಸಿದ್ ಗೊತ್ತವನಿಗೆ. ಅವನು ಕನ್ನಡದಲ್ಲಿ ಮಾತನಾಡ್ತಾ ಇರಲಿಲ್ಲ. ಅವನು ಕನ್ನಡ ಬರ್ತಾ ಇಲ್ಲ ಅನ್ನೋದು ವಿಷಯ ಅಲ್ಲ. ಅವನು ಬೆಂಗಳೂರು ಬಹಳ ವರ್ಷಗಳಿಂದ ಬರ್ತಾ ಇತ್ತು. ಅವನ ಬುದ್ಧಿವಂತಿಕೆ ಏನು ಅಂದ್ರೆ, ನಾವು ಕಾರ್ಮಿಕರು ಅವನೇನಾದ್ರೂ ಕನ್ನಡದಲ್ಲಿ ಮಾತಾಡ್ಬಿಟ್ರೆ ನಮ್ಮ ಸಮಸ್ಯೆಗಳನ್ನ ಹೇಳ್ಕೊತೀವಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಕನ್ನಡ ಮಾತಾಡ್ತಾ ಇರಲಿಲ್ಲ. ನಾನು ಪ್ರತಿಭಟನೆ ಮಾಡಿದ್ರಿಂದ ನಾನು ಫ್ಯಾಕ್ಟರಿ ಬಿಡಬೇಕಾದಂತ ಪರಿಸ್ಥಿತಿ ಬಂತು. ಕೆಲಸ ಬಿಟ್ಟೆ. ನಾನು 78 ಸೇರಿದ್ದೆ. 99ನೇ ಇಸ್ವಿಲಿ ಕೆಲಸ ಬಿಟ್ಟೆ ಹುಡುಕಣಾದ್ರು. ಆಗ್ಲೂ ನಾನು ಸಿನಿಮಾ ರಂಗದಲ್ಲಿದ್ದೆ. ಬಿಟ್ಟ ಮೇಲೆ ಪೂರ್ಣ ಪ್ರಮಾಣದಲ್ಲಿ ಕಲಾರಂಗವನ್ನು ಆಶ್ರಯಿಸಿದೆ. ತಾಯಿ ಭುವನೇಶ್ವರಿ ಕೈ ಬಿಡ್ಲಿಲ್ಲ. ಒಂದ್ ರೀತಿ ನಾನು ಫ್ಯಾಕ್ಟರಿ ಬಿಟ್ಟಿದ್ರಿಂದಾನೆ ಇವತ್ತು ನೀವೆಲ್ಲರೂ ಗುರ್ಸೋಂಗ್ ಆಯ್ತು ಅಂತ ಅನ್ಕೊಳ್ತೀನಿ. ಇದು ತಾಯಿ ಭುವನೇಶ್ವರಿ ಕೃಪಾಶೀರ್ವಾದ. ದಯಮಾಡಿ ಎಲ್ಲರೂ ಹೇಳ್ತಾ ಇರ್ತಾರೆ ಕನ್ನಡವನ್ನು ಬೆಳೆಸಿ ಅಂತ. ಆದ್ರೆ ನಾನು ಪ್ರಾಮಾಣಿಕ ಹೇಳ್ತೀನಿ, ಬೆಳೆಸೋದು ಮಾತ್ರ ಅಲ್ಲ, ನಾವು ಬಳಸಿದ್ರೆ ಸಾಕು. ಕನ್ನಡವನ್ನ ಮೊದಲು ಬಳಸೋದು ಕಲಿಬೇಕು. ನಮ್ಮ ಕನ್ನಡ ಶಿಲ್ಪಿಯವರು ಬಹಳ ಒಳ್ಳೆ ಮಾತುಗಳು ಹೇಳಿದ್ರು, ತುಂಬಾ ಖುಷಿ ಆಯ್ತು. ದಯಮಾಡಿ ಕನ್ನಡವನ್ನ ಬಳಸಿ ನಿಮ್ಮ ಪ್ರತಿನಿತ್ಯ ಜೀವನದಲ್ಲಿ. ನಾನಂತೂ ಕನ್ನಡವನ್ನೇ ಬಳಸ್ತಾ ಇರೋನು. ನಾನೊಂದು ಪತ್ರಗಳು ಬರೀತಾ ಇದ್ದ ಕಾಲದಲ್ಲಿ ಕೂಡ ನಾನು ಕನ್ನಡದಲ್ಲೇ ಬರೀತಾ ಇದ್ದೆ. ಇದೇ ಒಂದು ಅಗ್ರಹಾರದಲ್ಲಿ ಶಂಭುಲಿಂಗಪ್ಪ ಅಂತ ಒಬ್ಬರಿದ್ರು. ಅವರು, ನಾನು ಕೂಡ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದೋನು. ಏನಿದೆ, ಪಾಸ್ ಆದೆ. ಆಮೇಲೆ ಮನೆಯಲ್ಲಿ ನಾನು ಗಲಾಟೆ ಮಾಡಿ, ಹೊರಗಡೆ ಹೋರಾಟ ಮಾಡೋದಿರ್ಲಿ, ಮನೇಲಿ ಹೋರಾಟ ಮಾಡಿ, ಇಲ್ಲ ಇಂಗ್ಲಿಷ್ ಮೀಡಿಯಂ ಬೇಡ ಕನ್ನಡ ಮೀಡಿಯಮೇ ಬೇಕು ಅಂತ ಹೇಳಿ ಕನ್ನಡ ಶಾಲೆಗೆ ಸೇರ್ಕೊಂಡೆ. ಶಫಿ ಅವರು ಹೇಳಿದ್ರು ಆಗ್ಲೇ, ಕನ್ನಡ ಪುಸ್ತಕಗಳು ಓದಿ, ಕನ್ನಡ ಹಾಡುಗಳ ಕೇಳಿ, ಇದು ನಮ್ಮ ಜ್ಞಾನ ವೃದ್ಧಿ ಆಗುತ್ತೆ. ಜ್ಞಾನಪೀಠ ಪ್ರಶಸ್ತಿಗಳು 8 ಪಡೆದಂತ ಶ್ರೀಮಂತವಾದ ಭಾಷೆ ನಮ್ಮದು. ಮನುಷ್ಯನಾಗುಟ್ಟೋದು ಎಷ್ಟು ಶ್ರೇಷ್ಠ ಅಂತ ಹೇಳ್ತೀವೋ, ಕನ್ನಡಿಗರಾಗುಟ್ಟಿರೋದು ಕೂಡ ನಮ್ಮೆಲ್ಲರ ಒಂದು ಪುಣ್ಯ. ನಮ್ಮೆಲ್ಲರ ಪುಣ್ಯ. ಕನ್ನಡಿಗರಾಗಿ ನಾವು ಇವತ್ತು ಹುಟ್ಟಿದ್ದೀವಿ. ದಯಮಾಡಿ ನಿಮ್ಮೆಲ್ಲರ ಮನಗಳಲ್ಲಿ
ನಡೆ ನುಡಿಗಳಲ್ಲಿ ಆಚರಣೆಯಲ್ಲಿ ಕನ್ನಡ ಸದಾ ನೆಲೆಸಿರ್ಲಿ. ಆ ತಾಯಿ ಭುವನೇಶ್ವರಿ ನಿಮ್ಮ ಹೃದಯದಲ್ಲಿ ಸ್ಥಿರವಾಗಿರ್ಲಿ ಅಂತ ಬಯಸ್ತಾ ಮತ್ತೊಮ್ಮೆ ಈ ಸಂಘಟನೆಯ ಎಲ್ಲರಿಗೂ ನಾನು ನನ್ನ ಹೃತ್ಪೂರ್ವಕ ಶುಭಾಶಯಗಳನ್ನ